ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹಸಿ ಕಾಳು ಮತ್ತು ಅಲಸಂದಿ ಕಾಳು ಮತ್ತು ಹೀರೆಕಾಯಿ ಬಸ್ಸಾರು ಮಾಡುವುದು ಹೇಗೆ ಅಂತ ತೋರಿಸ್ತೀನಿ. ಕುಕ್ಕರ್ಗೆ ಇಡ್ತಾಯಿದ್ದೀನಿ. ಒಂದು ವಿಸಲ್ಗೆ ಉಪ್ಪೆಲ್ಲ ಹಾಕ್ಬಿಟ್ಟು ನೀಟಾಗಿ ಅದಕ್ಕಿಂತ ಒಂದು ಸ್ವಲ್ಪ ನೀರು ಜಾಸ್ತಿ ಇಟ್ಕೊಂಡು ಕುಕ್ಕರ್ ಮುಚ್ತಾಯಿದ್ದೀನಿ. ವಿಸಿಲ್ಗೆ 2 ವಿಸಿಲ್ ಇಟ್ಕೊತಾ ಇದ್ದೀನಿ ಸಾಕು. ಮತ್ತು ಇದು ರುಬ್ಬೋದಕ್ಕೆ ಮಸಾಲೆ ಥರ ಹಸಿ ಮೆಣಸಿನ್ಕಾಯಿ, ಒಣಕೊಬ್ಬರಿ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೆಟೊ ಹಾಕ್ಕೊತೀನಿ ನಾನೊಂದು ಈರುಳ್ಳಿ ಹುರಿದಿರೋದು, ಜೀರಿಗೆ ಹುರಿದಿರೋದು ಮತ್ತು ಮೆಣಸಿನ್ಕಾಯಿನೂ ಹುರಿದಿದ್ದೀನಿ. ಅದೆಲ್ಲ ಮಿಕ್ಸಿಗೆ ಹಾಕೊಂಡು ಫಸ್ಟ್ ಹುರಿದಿರೋ ಮೆಣಸಿನ್ಕಾಯಿ ಎಲ್ಲ ಒಂದೇ ಸಲನೇ ಹಾಕ್ಕೊತೀನಿ ಫ್ರೆಂಡ್ಸ್. ಮತ್ತು ಕೊಬ್ಬರಿ ಮತ್ತು ಈರುಳ್ಳಿನೂ ಹುರಿದಿರೋದು ಎಲ್ಲ ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಹಸಿ ಕಾಳು ಬೇಯಿಸಿರೋದು ಹಾಕ್ಕೊತೀನಿ. ಚೆನ್ನಾಗಿರುತ್ತೆ, ಗಟ್ಟಿ ಬರುತ್ತೆ ಅಂತ ಸಾರು. ಮತ್ತು ಸ್ವಲ್ಪ ನೀರು, ಒಂದು ಸ್ವಲ್ಪ ಜೀರಿಗೆ ಮೆಣಸಿನ ಪುಡಿ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ಗೂ ಕಮ್ಮಿ ಹಾಕ್ಕೊತಾ ಇದ್ದೀನಿ. ಆ ಥರ ಬೌಲಲ್ಲಿ ಇಟ್ಕೊಂಡಿದ್ದೆ ನಾನು. ಒಂದು ಸ್ವಲ್ಪ ಹಾಕ್ತಿದ್ದೀನಿ, 1 ಸ್ಪೂನ್ಗೂ ಕಮ್ಮಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅದನ್ನೆಲ್ಲ ಪೇಸ್ಟ್ ಮಾಡ್ಕೊಂಬಿಟ್ಟು ಈ ಥರ ಬಸ್ಸಾರಿಗೆ ಈ ಥರನೇ ಒಗ್ಗರಣೆ ಹಾಕಬೇಕು ಫ್ರೆಂಡ್ಸ್. ಫಸ್ಟು ನಾನು ತಪ್ಪಲೆ ಇಟ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಸಾಲೆ ಹಾಕ್ತೀನಿ. ನಾನು ಕುದಿಸಲ್ಲ. ಅದು ನೀರು ಕಾಳು ಮತ್ತು ಇದೆಲ್ಲ ಕುದ್ದಿರುತ್ತಲ್ವ, ಅದನ್ನೇ ಒಂದು ಸ್ವಲ್ಪ ನೀರು ಹಾಕ್ತೀನಿ. ನಾನು ಮತ್ತು ಸಾರನ್ನು ಕುದಿಸಲ್ಲ. ಆ ಥರ ನಾನು ಮಾಡೋದು ಚೆನ್ನಾಗಿರುತ್ತೆ ಟೇಸ್ಟು. ಒಬ್ಬೊಬ್ಬರು ಸಾರನ್ನ ಕುದಿಸ್ತಾರೆ, ನಾನು ಕುದಿಸಲ್ಲ. ನಾನು ಅದು ನೀರಲ್ಲೇ ಕಾಳೆಲ್ಲ ಕುದ್ದಿರೋ ನೀರಿರುತ್ತೆ, ಅದರಲ್ಲೇ ಹಾಕ್ತೀನಿ. ಆ ನೀರೇ ಹಾಕ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಫಸ್ಟು ಸಾಂಬಾರು, ಬೇಳೆ ಸಾರು ಅಂಥವೆಲ್ಲ ಆದರೆ ಸಾರು ಆದಮೇಲೆ ಒಗ್ಗರಣೆ ಹಾಕ್ತೀವಿ. ಇದಕ್ಕೆ ಹಂಗಲ್ಲ, ಒಗ್ಗರಣೆ ಹಾಕ್ಬಿಟ್ಟು ಅದು ಮಿಕ್ಸಿಗೆ ಆಗಿರೋ ಪೇಸ್ಟ್ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಹಾಕ್ಬಿಟ್ಟು ಇದು ಮಾಡ್ತೀನಿ. ಉಪ್ಪು ಹಾಕ್ತಾಯಿದ್ದೀನಿ. ನಾನು ಕುದಿಸಲ್ಲ, ಅಷ್ಟೇ ಆಫ್ ಮಾಡಿಬಿಡ್ತೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಈ ಥರ ಮಾಡ್ಕೊತೀನಿ. ಮತ್ತು ಪಲ್ಯಗೆಲ್ಲ ಒಗ್ಗರಣೆ ಹಾಕ್ತೀನಿ. ಪಲ್ಯಕ್ಕೆ ಏನೇನು ಒಗ್ಗರಣೆ ಹಾಕ್ತೀನಿ ಅಂದರೆ ಸಾಸಿವೆ, ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಉದ್ದನಾಗಿ ಹಚ್ಕೊಂಡಿರೋ ಈರುಳ್ಳಿ, ಮತ್ತು ನಾನು ಕಡಲೆ ಬೀಜ ಇರುತ್ತಲ್ಲ ಅದನ್ನೆಲ್ಲ ಹುರಿದ್ಬಿಟ್ಟು ಒಂದು ಪೌಡ್ರ್ ಮಾಡ್ಕೊಂಡಿರ್ತೀನಿ. ಆ ಪುಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಈ ಪಲ್ಯಕ್ಕೆ ಅಂತಲ್ಲ, ನಾನು ಪ್ರತಿಯೊಂದು ಕಾಳು ಪಲ್ಯಕ್ಕೂ ಸಮೇತ ನಾನು ಆ ಥರ ಕಡಲೆ ಬೀಜ ಹುರ್ಕೊಂಡಿರೋದು ಹಾಕ್ತೀನಿ. ಆಂಧ್ರದಲ್ಲಿ ತುಂಬ ಜನ ಈ ಥರ ಮಾಡ್ತಾರೆ, ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಹಸಿ ಕೊಬ್ಬರಿನೂ ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಹಸಿ ಕೊಬ್ಬರಿ ಸ್ಕಿಪ್ ಮಾಡ್ತಾಯಿದ್ದೀನಿ, ನನಗೆ ಪುಡಿ ಇಷ್ಟ ಅಂತೇಳ್ಬಿಟ್ಟು ಹಾಕೊಂಡು. ನೀವು ಒಂದು ಸಲ ಆ ಥರ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಲಾಸ್ಟಲ್ಲಿ ಟಚಪ್ ಥರ ಕಡಲೆ ಬೀಜ ಪುಡಿ ಹಾಕ್ತೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಸ್ಸಾರು ಯಾವ ಥರ ಮಾಡೋದು ಅಂತ ಒಂದು ವೀಡಿಯೋ ಹಾಕ್ತೀನಿ, ನೋಡಿ ನೀವು ಮಾಡಿ. ನಿಮ್ಗೆ ಯಾವ ಥರ ಇಷ್ಟ ಆಯಿತಾ, ಟೇಸ್ಟ್ ಇಷ್ಟ ಆಯಿತಾ, ನಾನು ಮಾಡಿರೋ ಥರ ಬಸ್ಸಾರು ಕಮೆಂಟ್ ಮಾಡಿ ಫ್ರೆಂಡ್ಸ್, ಯಾರ್ಯಾರಿಗೆ ಇಷ್ಟ ಆಗಿದೆ ಅಂತ. ಪಲ್ಯ ಆಗಲಿ ಮತ್ತು ಸಾಂಬಾರಾಗಲಿ. ಎಲ್ಲರೂ ಟೊಮೆಟೊ ಹಾಕಲ್ಲ, ನಾನು ಟೊಮೆಟೊ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಉರಿಯಲ್ಲ, ನನಗೆ ಹಸಿ ಟೊಮೆಟೊ ಹಾಕ್ತೀನಿ. ಮಾಡಿ ಫ್ರೆಂಡ್ಸ್.